ನಮಸ್ಕಾರ. ಫ್ರೀಡಂ 19 ಸುದ್ದಿವಾಹಿನಿಗೆ ಸ್ವಾಗತ. ಇಂದಿನ ಮುಖ್ಯ ಸುದ್ದಿಗಳತ್ತ ಗಮನ ಹರಿಸೋಣ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫ್ರೀಡಂ 19 ನ್ಯೂಸ್ ಚಾನೆಲ್. ನಿಖರ ಮತ್ತು ಪರಿಶೀಲಿತ ನಿರಂತರ ಸುದ್ದಿಗಳನ್ನ ಜವಾಬ್ದಾರಿಯುತವಾಗಿ ತಲುಪಿಸುವಂತ ವಿಶ್ವಾಸಾರ್ಹ ಸುದ್ದಿ ವೇದಿಕೆ ಫ್ರೀಡಂ 19 ನ್ಯೂಸ್ ಚಾನೆಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಬನ್ನಿ ಇವತ್ತಿನ ಸುದ್ದಿಗಳನ್ನ ನೋಡೋಣ. ಸಾವಿರ ವರ್ಷಗಳ ಹಳೆಯ ಮಂಟಿ ಈಶ್ವರ ದೇಗುಲಕ್ಕೆ ಕಾಯಕಲ್ಪ. 1.20 ಕೋಟಿ ವೆಚ್ಚದಲ್ಲಿ ಜೀರ್ಣೋದ್ಧಾರ. ಕೆಆರ್ಪೇಟೆ ತಾಲೂಕಿನ ಶೀಳನೆರೆ ಹೋಬಳಿಯ ಮರುವನಹಳ್ಳಿ ಗ್ರಾಮದ ವ್ಯಾಪ್ತಿಯಲ್ಲಿರುವ ಸಾವಿರ ವರ್ಷಗಳ ಇತಿಹಾಸವುಳ್ಳ ಪುರಾತನ ಶ್ರೀ ಮಂಟಿ ಈಶ್ವರ ದೇವಾಲಯದ ಜೀರ್ಣೋದ್ಧಾರ ಕಾರ್ಯಕ್ಕೆ ಬೆಂಗಳೂರಿನ ಶ್ರೀ ಶಂಕುಕರ್ಣ ಚಾರಿಟಬಲ್ ಟ್ರಸ್ಟ್ ಮುಂದಾಗಿದೆ. ಚೋಳರ ಕಾಲದಲ್ಲಿ ನಿರ್ಮಾಣವಾಗಿದ್ದ ಈ ದೇವಾಲಯವು ಕಾಲಕ್ರಮೇಣ ನೈಸರ್ಗಿಕ ವಿಕೋಪಗಳಿಂದ ಸಂಪೂರ್ಣ ಶಿಥಿಲಗೊಂಡು ಕುಸಿದು ಬಿದ್ದಿತ್ತು. ಇಲ್ಲಿನ ಕೆತ್ತನೆಗಳು ಮತ್ತು ದ್ವಾರಪಾಲಕರ ವಿಗ್ರಹಗಳು ಐತಿಹಾಸಿಕ ಸಾಕ್ಷಿಯಾಗಿ ಉಳಿದಿವೆ. ಸುಮಾರು 1.20 ಕೋಟಿ ರೂಪಾಯಿಗಳ ಅಂದಾಜು ವೆಚ್ಚದಲ್ಲಿ ದೇವಾಲಯವನ್ನು ನೂತನವಾಗಿ ಮರುನಿರ್ಮಾಣ ಮಾಡಲು ನಿರ್ಧರಿಸಲಾಗಿದೆ. ಮೇ 9ರಿಂದ 11ರವರೆಗೆ 3 ದಿನಗಳ ಕಾಲ ಗಣಪತಿ ಪೂಜೆ, ಪುಣ್ಯಾಹ ವಾಚನ, ಬಿಂಬಾಲಯ ವಾಸ್ತು, ಕಳಾಕರ್ಷಣ ಮಹೋತ್ಸವ ಹಾಗೂ ಬಾಲಾಲಯ ಪ್ರತಿಷ್ಠಾಪನೆಯ ಕಾರ್ಯಕ್ರಮಗಳು ನೂರಾರು ಭಕ್ತರ ಸಮ್ಮುಖದಲ್ಲಿ ಯಶಸ್ವಿಯಾಗಿ ನೆರವೇರಿದವು. ಕಾರ್ಯಕ್ರಮದಲ್ಲಿ ಟ್ರಸ್ಟ್ ಅಧ್ಯಕ್ಷ ಸುಹಾಸ್, ಕೇತಮ್ಮ ಮಠದ ಪುಟ್ಟಸ್ವಾಮಿ ಸ್ವಾಮೀಜಿ, ಟ್ರಸ್ಟ್ ಸದಸ್ಯರು ಹಾಗೂ ಮರುವನಹಳ್ಳಿ ಸಿಂದಘಟ್ಟ ಗ್ರಾಮದ ಮುಖಂಡರು ಭಾಗವಹಿಸಿದ್ದರು. ಫ್ರೀಡಂ 19 ನ್ಯೂಸ್, ಕೆಆರ್ಪೇಟೆ. ಶ್ರೀ ಗುರುಭ್ಯೋ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭುವೆ ಅಮೃತೇಶಾಯ ಶರ್ವಾಯ ಶ್ರೀಮನ್ ಮಹಾದೇವಾಯತೆ ನಮಃ. ಆಸ್ತಿಕ ಭಕ್ತ ಮಹಾಜನರಲ್ಲಿ ವಿಜ್ಞಾಪನೆಗಳು. ಕೆಆರ್ಪೇಟೆ ತಾಲೂಕಿನಲ್ಲಿ ಇರತಕ್ಕಂತಹ ಸಿಂದಘಟ್ಟ ಹಾಗೂ ಮರುವನಹಳ್ಳಿ ಗ್ರಾಮದ ಮಧ್ಯದಲ್ಲಿ ಇರತಕ್ಕಂತಹ ಈ ಪ್ರದೇಶದಲ್ಲಿ ಅನಾದಿ ಕಾಲದಿಂದಲೂ ಭಕ್ತರನ್ನ ಸಂರಕ್ಷಣೆಯನ್ನು ಮಾಡಿಕೊಂಡು ಬರ್ತಾ ಇರತಕ್ಕಂತಹ ಶ್ರೀ ಪಾರ್ವತಿ ಸಮೇತನಾಗಿರ್ತಕ್ಕಂತಹ ಮಂಟೇಶ್ವರ ಸ್ವಾಮಿಯವರ ದೇವಸ್ಥಾನ ಇದು ಸುಮಾರು 1200 ವರ್ಷಗಳ ಪುರಾತನವಾದ ದೇವಸ್ಥಾನ ಅಂತ ಗ್ರಾಮಸ್ಥರು ಹೇಳಿದ್ದಾರೆ. ಈ ದೇವಸ್ಥಾನ ಬಹಳ ಶಿಥಿಲವಾಗಿದ್ದು ಇದು ಶಂಕುಕರ್ಣ ಎಂಬ ಒಂದು ಟ್ರಸ್ಟ್ನವರ ಕಣ್ಣಿಗೆ ಬಿದ್ದು ಹಾಗೂ ಸಿಂದಘಟ್ಟ ಮರುನಹಳ್ಳಿ ಗ್ರಾಮಸ್ಥರ ಒಂದು ಕಣ್ಣಿಗೆ ಬಿದ್ದು ಬಹಳ ಶಿಥಿಲವಾಗಿರತಕ್ಕಂತಹ ದೇವಸ್ಥಾನವನ್ನ ಭಕ್ತರನ್ನ ನೋಡಿಕೊಳ್ಳೋಕೋಸ್ಕರವಾಗಿ ಇನ್ನು ಮುಂದೆ ಜೀರ್ಣೋದ್ಧಾರ ಮಾಡಿ ದೇವಸ್ಥಾನವನ್ನ ನವೀಕರಣ ಮಾಡಬೇಕೆಂದು ಎಲ್ಲರೂ ಇಚ್ಛಿಸಿ 3 ದಿವಸಗಳಿಂದ ಈ ದೇವಸ್ಥಾನದಲ್ಲಿ ಜೀವಕಲಾವಾಹನೆ ಆಗಿರತಕ್ಕಂತಹ ದೇವರಿಂದ ಆ ಶಕ್ತಿಯನ್ನೆಲ್ಲ ತೆಗೆದು ಒಂದು ಕುಂಭಕ್ಕೆ ಆವಾಹನೆ ಮಾಡಿಕೊಳ್ತಕ್ಕಂತಹ ಕಳಾವಾಹನ ಕಳಾಕರ್ಷಣ ಎನ್ನುವ ಕಾರ್ಯಕ್ರಮ ಶ್ರೀ ವೈಖಾನಸ ಭಗವತ್ಶಾಸ್ತ್ರದ ಆಗಮೋಕ್ತವಾಗಿ ಇಲ್ಲಿ 3 ದಿವಸದಿಂದ ನಡೆದು ಈ ದಿವಸ ಪೂರ್ಣಾವತಿಯೊಂದಿಗೆ ಕಾರ್ಯಕ್ರಮ ಮುಕ್ತಾಯ ಆಗಿರುತ್ತೆ. ಈ ದೇವಸ್ಥಾನ ಬಹಳ ಪುರಾತನವಾಗಿದ್ದು ಜೀರ್ಣೋದ್ಧಾರ ಆಗಬೇಕಾಗಿದೆ. ಎಲ್ಲಾ ಭಕ್ತಾದಿಗಳು, ಗ್ರಾಮಸ್ಥರು, ಯಜಮಾನರು ಎಲ್ಲರೂ ಸಹಕಾರವನ್ನು ನೀಡಿ ದೇವಸ್ಥಾನವನ್ನ ನೂತನವಾಗಿ ನಿರ್ಮಾಣ ಮಾಡಿ ಆ ಮಂಟೇಶ್ವರ ಸ್ವಾಮಿಯವರ ಪುನರ್ ಪ್ರತಿಷ್ಠಾಪನೆಯನ್ನು ಮಾಡಿ ಲೋಕಾರ್ಪಣವನ್ನ ಮಾಡಬೇಕು ಅಂತ ಈ ಮೂಲಕ ಎಲ್ಲಾ ಭಕ್ತಾದಿಗಳಲ್ಲಿ ಕೇಳ್ಕೊತಾ ಇದ್ದೀವಿ. ಇಷ್ಟು ಇಂದಿನ ಪ್ರಮುಖ ಸುದ್ದಿಗಳು. ಕರ್ನಾಟಕದ ಪ್ರತಿಯೊಂದು ಮೂಲೆಗೂ ನಿಖರ ಮತ್ತು ಪರಿಶೀಲಿತ ಮಾಹಿತಿಯನ್ನು ಜವಾಬ್ದಾರಿಯುತವಾಗಿ ತಲುಪಿಸುವಂತಹ ಪ್ರಯತ್ನದಲ್ಲಿ ನಾವು ಸದಾ ನಿಮ್ಮ ಜೊತೆ. ಫ್ರೀಡಂ 19 ನ್ಯೂಸ್ ಚಾನೆಲ್ನ ವೀಕ್ಷಕರಿಗೆ ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ ಮುಂದಿನ ಸುದ್ದಿಗಳೊಂದಿಗೆ. ನಮಸ್ಕಾರ.